ಸ್ವಾತಂತ್ರ್ಯ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಕ್ರಿಸ್ಮಸ್ ಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಿಸೋಕೆ ಸಿದ್ಧರಾಗ್ತಾ ಇದ್ದಾರೆ. ನಾಳೆ ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿ ಎಲ್ಲರೂ ಕೂಡ ಪರ್ಚೇಸಿಂಗ್ ಅಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೋಡಿದ್ರೆ ನೀವು ಚಾಕ್ಲೇಟ್ ಮೇಕಿಂಗ್, ಚಾಕ್ಲೇಟ್ಗೂ ಕೂಡ ತುಂಬಾನೇ ಜನ ಬಂದು ಖರೀದಿ ಮಾಡ್ತಾ ಇದ್ರು. ಈಗ ಅದಲ್ಲದೇನೆ ಬೇರೆ ಬೇರೆ ಐಟಮ್ಸ್ಗಳನ್ನ ಖರೀದಿ ಮಾಡೋದಿದೆ. ಸಾಮಾನ್ಯವಾಗಿ ಕ್ರಿಸ್ಮಸ್ ಹಬ್ಬ ಅಂದರೆ ತುಂಬಾನೇ ಸಿಂಪಲ್ ಆಗಿರುತ್ತೆ. ಚರ್ಚ್ಗೆ ಹೋಗ್ತಾರೆ, ಒಂದು ಅಲ್ಲಿ ಇದು ಆರಾಧನೆ ಮಾಡ್ತಾರೆ ಅಂತ ಅಷ್ಟೇ ಇರುತ್ತಲ್ವಾ? ನೋ, ಆದರೆ ಕ್ರಿಸ್ಮಸ್ ಹಬ್ಬ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡೋಕ್ಕಿದೆ. ಬನ್ನಿ, ನಾವು ಕೂಡ ಒಂದು ದೊಡ್ಡ ಶಾಪಿಂಗ್ ಮಾಲ್ ಇದ್ದೀವಿ. ಕ್ರಿಸ್ಮಸ್ ಹಬ್ಬಕ್ಕಾಗಿ ಬಂದಿರುವಂಥ ವಿಶೇಷವಾದಂಥ ಐಟಮ್ಸ್ ಇದ್ದಾವೆ. ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ವರ್ಷಕ್ಕೊಂದು ಸಾರಿ ಬರುವಂತಹ ಈ ಗ್ರ್ಯಾಂಡ್ ಹಬ್ಬಕ್ಕೆ ಎಷ್ಟೊಂದು ವೆರೈಟಿಯ ಒಂದು ಖರೀದಿಗೆ ವಸ್ತುಗಳು ಬಂದಿವೆ ಅಂತಂದರೆ ನೀವು ಬಿಲೀವೇ ಮಾಡೋಕ್ಕಾಗಲ್ಲ. ತುಂಬಾ ಗ್ರ್ಯಾಂಡ್, ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿದೆ, ಎಲ್ಲಿ ನೋಡಿದ್ರು ಫುಲ್ ಲೈಟಿಂಗ್ ಇದೆ. ಸೊ ನೀವು ನೋಡ್ಬೋದು ಬೆಲ್ಸಲ್ಲೂ ಕೂಡ, ಹ್ಯಾಂಗಿಂಗ್ಸಲ್ಲೂ ಕೂಡ ಎಷ್ಟೊಂದು ವೆರೈಟಿ ಇದೆ ಗೊತ್ತಾ ವೀಕ್ಷಕರೇ? ಬೆಲ್ಸಲ್ಲೂ ಕೂಡ ನಾನು ಹೇಳಿದ್ನಲ್ಲ, ಬಾಲ್ ವಿತ್ ಬೆಲ್ಸ್ ಇರ್ಬೋದು, ಅಥವಾ ಈ ಥರ ಇದರಲ್ಲಿ ತುಂಬ ವೆರೈಟಿ ಕಲರ್ಸ್ ಇರುವಂಥದ್ದು. ಎಷ್ಟೊಂದು ವೆರೈಟಿ ಇದೆ ಅಂದರೆ ಎಲ್ಲ ತುಂಬ ವರ್ಷಕ್ಕೊಂದು ಸಾರಿ ಬರೋ ಹಬ್ಬ ಅಂಥೇಳಿ ಎಷ್ಟೊಂದು ಸಂಭ್ರಮದಿಂದ ಎಲ್ಲರೂ ರೆಡಿ ಆಗ್ತಾರೆ. ನೋಡೋದು ನೋಡೋಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ವಾ? ಈ ಡೆಕೋರೇಷನ್ಗೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ದರೆ. ಸೊ ತುಂಬ ವೆರೈಟಿ ಇದೆ ಅಂತ ಹೇಳಿದ್ನಲ್ಲ, ಇದರಲ್ಲಿ ಕಲರ್ ಇರ್ಬೋದು, ಎಲ್ಲ ಎಷ್ಟೊಂದು ಕಲರ್ಸ್ ಇದ್ದಾವೆ ಅಂತಂದರೆ ನೀವು ನೋಡ್ಬೋದು. ಮನೇನ ಒಂದು ದಿವಸ ನೀವು ಫುಲ್ ಸ್ವರ್ಗದ ರೀತಿಲಿ ಅಲಂಕಾರ ಮಾಡುವಂಥದ್ದು. ಸಾಮಾನ್ಯವಾಗಿ ಕ್ರಿಸ್ಮಸ್ ಹಬ್ಬ ಅಂತಂದರೆ ಬರೀ ಚಾಕ್ಲೇಟ್ ಕೇಕಿಂದನೇ ಮುಗಿಸ್ಬಿಡ್ತಾರೆ ಅಂತ ಹೇಳ್ತೀವಿ. ಅಲ್ಲ, ಇಡೀ ಮನೇನ ಯಾವ ರೀತಿ ಡೆಕೋರೇಷನ್ ಮಾಡಬಹುದು ಅಂತ ಇಲ್ಲಿಗೆ ಬಂದ್ರೇ ಗೊತ್ತಾಗುತ್ತೆ. ನೋಡಿ ಎಷ್ಟೊಂದು ವೆರೈಟಿ ಇದೆ. ನೋಡಿ, ನಾನು ಹೇಳಿದ್ನಲ್ಲ, ಬಾಲ್ಸಲ್ಲಿ ಇರ್ಬೋದು, ಬೆಲ್ಸಲ್ಲಿ ಇರ್ಬೋದು, ಸಿಕ್ಕಾಪಟ್ಟೆ ವೆರೈಟಿ ಇದೆ. ಹಾಗೆಯೇ ಇದಂತೂ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ ನೋಡಿ ವೀಕ್ಷಕರೇ. ಇಡೀ ಮನೆಯ ಒಂದು ಬಾಲ್ಗೆ ಈ ಥರ ಹಾಕಿಬಿಟ್ರೆ, ಇಡೀ ಅವತ್ತು ಆ ಕ್ರಿಸ್ಮಸ್ ಟ್ರೀ ಇರುತ್ತೆ, ಅದಕ್ಕೊಂದು ಲೈಟಿಂಗ್ ಮಾಡಿರ್ತೀವಿ, ಅದ್ರ ಜೊತೆಗೆ ಇದೊಂದಿಷ್ಟು ಇದ್ಬಿಟ್ರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರುತ್ತೆ. ಹಬ್ಬ ಅಂದಮೇಲೆ ಎಲ್ಲರೂ ಹಾಗೆ ಪ್ರಿಪ್ರೇಷನ್ ಅಂತ ಇದ್ದೇ ಇರುತ್ತೆ. ಈಗ ಜಾಸ್ತಿನೇ ರಶ್ ಇದೆ, ಯಾಕಂದರೆ ನಾಳೆನೇ ಹಬ್ಬ. ಸೊ ಇವತ್ತು ಫುಲ್ ಖರೀದಿಲೇ ಬ್ಯುಸಿ ಆಗಿರ್ತಾರೆ ಜನ. ಸೊ ಬನ್ನಿ, ಇನ್ನೂ ಏನೇನಿದೆ ಅಂತ ನೋಡ್ಕೊಂಬರೋಣ. ಈ ಕಲರ್ಫುಲ್ ಮಾಲಲ್ಲಿ ಹೋಗಿದ್ಮೇಲೆ ನನಗಂತೂ ಎಲ್ಲನೂ ಪಿಕ್ ಮಾಡೋಣ ಅಂತ ಅನಿಸ್ತಾ ಇದೆ. ನೀವು ನೋಡ್ಬೋದು, ಡೆಕೋರೇಟಿವ್ ಆಗಿ ಏನೆಲ್ಲ ಮಾಡಬಹುದು ಅಂತ. ಆರ್ಟಿಫಿಷಿಯಲ್ ಫ್ಲವರ್ ಅಂದರೆ ಆರ್ಟಿಫಿಷಿಯಲ್ ಒಂದು ಕ್ರಿಸ್ಮಸ್ ಟ್ರೀಯ ಒಂದು ಎಲೆಗಳ ಜೊತೆಗೆ ಒಂದು ಫ್ಲವರ್ನ ಡೆಕೋರೇಟ್ ಮಾಡಿರುವಂಥದ್ದು. ಜಸ್ಟ್ ಸಿಂಪಲ್ ಆಗಿ ನಿಮ್ಮ ಗೋಡೆಗಳನ್ನು ಅಲಂಕರಿಸುವಂತಹ ಒಂದು ವಸ್ತುಗಳು. ಸೊ ಹಾಗೆಯೇ ತುಂಬ ಇದೆ, ಪಿಕ್ ಮಾಡಿದ್ರೆ ತುಂಬ ವೆರೈಟಿ ಇದೆ ಇದರಲ್ಲಿ. ನೋಡ್ಬೋದು ವೀಕ್ಷಕರು ಎಷ್ಟೊಂದು ವೆರೈಟಿ ಇದೆ ಅಂತ. ಇಲ್ಲಿ ಫ್ಲವರ್ ಇದೆ ನೋಡ್ಬೋದು ನೀವು. ಫ್ಲವರ್ ನಿಮ್ಗೆ ಗೊತ್ತು, ಆರ್ಟಿಫಿಷಿಯಲ್ ಫ್ಲವರ್ಸಲ್ಲೂ ಕೂಡ ತುಂಬ ವೆರೈಟಿ ಇದೆ ಅಂತ. ಹಾಗೆಯೇ ಮುಂದೆ ಬರೋದಾದರೆ ಬೆಲ್ಸಲ್ಲಿ ನೋಡಿದ್ರೆ ನೀವು ತುಂಬ ಎಷ್ಟು ವೆರೈಟಿ ಇದೆ ಅಂತ. ತುಂಬ ಬೆಲ್ಸಲ್ಲೇ ಕೂಡ ತುಂಬ ವೆರೈಟಿ ಇದೆ. ಅಂದರೆ ಹ್ಯಾಂಗಿಂಗ್ಸಲ್ಲಿ ನಿಮ್ಗೆ ಎಷ್ಟು, ನೀವು ಯಾವ್ದು ಪಿಕ್ ಮಾಡೋದು ಯಾವ್ದು ಬಿಡೋದು ಅಂತ ಅನಿಸುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಗಿಫ್ಟ್ ಪ್ಯಾಕ್ ಅಂತ ಹೇಳಿನೇ ಮಾಡಿರುವಂಥದ್ದು. ಯಾರಿಗಾರು ಗಿಫ್ಟ್ ಕೊಡ್ಬೋದು ನೀವು. ಸೊ ಕ್ರಿಸ್ಮಸ್ ಅಂತ ಹೇಳಿ ನಮ್ಮ ಫ್ರೆಂಡ್ ಯಾರೋ ಕ್ರಿಸ್ಮಸ್ ಆಚರಿಸ್ತಾರೆ ಅಂದರೆ ಅವ್ರಿಗೊಂದು ಗಿಫ್ಟ್ ಕೊಡೋಕ್ಕೆ. ಸೊ ಗಿಫ್ಟ್ ಪ್ಯಾಕ್ಗಳು ಕೂಡ ತುಂಬ ಅಷ್ಟೇ ಅದ್ಭುತವಾಗಿ ಇಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ನೀವು ನೋಡ್ಬೋದು ಲೇಸಲ್ಲೂ ಕೂಡ ಹಾಗೇನೆ ಜಸ್ಟ್ ಹ್ಯಾಂಗ್ ಮಾಡೋಕ್ಕಿರ್ಬೋದು ಅಥವಾ ಡೆಕೋರೇಷನ್ ಮಾಡೋಕ್ಕಿರ್ಬೋದು, ಈ ಥರ ಲೇಸ್ನ ಕೂಡ ಇಲ್ಲಿ ರೆಡಿ ಮಾಡಿರ್ತಾರೆ. ಏನು ಸಿಗಲ್ಲ ಎಲ್ಲವೂ ಸಿಗುತ್ತೆ ಇಲ್ಲಿ. ಟೇಬಲ್ ಮೇಲೆ ಇಡುವಂಥದ್ದು. ಸಣ್ಣ ಪುಟ್ಟ ಡೆಕೋರೇಟಿವ್ ವಸ್ತುಗಳು ಕೂಡ ಈ ಒಂದು ಹಬ್ಬದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು.
ಕೂಡ ನೋಡಿ ಎಷ್ಟೊಂದು ವೆರೈಟಿ ಇದೆ ಅಂತ. ಸೊ ಈ ಸಣ್ಣ ಪುಟ್ಟ ಡೆಕೋರೇಷನ್ಗಾಗಿನೇ ಒಂದು ವರ್ಷ ಕಾದಿರ್ತಾರೆ, ಹಬ್ಬ ಬರುತ್ತೆ ಹಬ್ಬಕ್ಕೆ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ತುಂಬ ಇಷ್ಟಪಡ್ತಾರೆ ಜನ ಕೂಡ ಅಲಂಕಾರ ಮಾಡೋದಿರ್ಬೋದು, ಹಬ್ಬಕ್ಕೆ ಈ ಥರ ಡೆಕೋರೇಷನ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ. ಸೊ ಬನ್ನಿ ಇನ್ನು ಏನೇನಿದೆ ನೋಡೋಣ ಅಂತ. ಸ್ಯಾಂಟಾ ಕ್ಲಾಸ್ದಂತೂ ಆಲ್ಮೋಸ್ಟ್ ನಿಮಗೆ ಎಲ್ಲ ಮೂರ್ತಿ ಸಿಗೋದಿರ್ಬೋದು, ಫೋಟೋಸ್ ಸಿಗುತ್ತೆ. ಸೊ ಬೆಲ್ಸಲ್ಲಿ ಕೂಡ ಸ್ಯಾಂಟಾ ಕ್ಲಾಸ್ದು ಒಂದು ಫೋಟೋ ಇರುತ್ತೆ. ಹ್ಯಾಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಜೊತೆಗೆ ಕ್ಯಾಂಡಲ್, ಕಲರ್ಫುಲ್ ಕ್ಯಾಂಡಲ್ಸ್ ಕೂಡ ಇಲ್ಲಿದೆ ನೋಡಿ, ಎಷ್ಟೊಂದು ಕಲರ್ಫುಲ್ ಕ್ಯಾಂಡಲ್ಸ್ ಇದೆ. ಸೊ ಡೆಕೋರೇಷನ್ ಅಂತಂದಾಗ ಅಲ್ಲಿ ಕ್ಯಾಂಡಲ್ಗಳ ಒಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಡೆಕೋರೇಷನಲ್ಲೂ ಕೂಡ ಇದನ್ನು ಬಳಸ್ತಾರೆ. ಆ್ಯಂಡ್ ಬೆಲ್ಸ್ ನಾ ಹೇಳಿದ್ನಲ್ಲ, ಅಗೇನ್ ಬೆಲ್ಸ್ ವೆರಿ 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 ವೆರೈಟಿ ಸೈಜಲ್ಲಿ, ಎಷ್ಟೊಂದು ವೆರೈಟಿ ಸೈಜಲ್ಲಿದೆ ಅಂತಂದರೆ ಯಾರು ಯಾವುದನ್ನು ಪಿಕ್ ಮಾಡೋದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ವೆರೈಟಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ನಿಮ್ಗೆ ಗೊತ್ತೋ ಇಲ್ವೋ, ಈ ಒಂದು ಹಬ್ಬದಲ್ಲಿ ಎಸ್ಪೆಷಲಿ ಕ್ರಿಸ್ಮಸ್ ಹಬ್ಬದಲ್ಲಿ ಈ ಥರ ಒಂದು ಡೆಕೋರೇಷನನ್ನು ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಅನ್ನೋದು